ಹೆಲೋ ಎವ್ರಿವನ್, ಐ ಆಮ್ ಸಂತೋಷ್. ನಾವು ನಿನ್ನೆ ಆಪರೇಟರ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಕ್ರೈಸ್ ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟಲ್ಲಿರುವಂಥ ಸ್ಪೆಸಿಫಿಕ್ ಪೇಪರ್, ಅದು ಸಿ ಪ್ರೋಗ್ರಾಮಿಂಗ್ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಅದರಲ್ಲಿ ನಿನ್ನೆ ನಾವು ಆಪರೇಟರ್ಸ್ ಅಂದರೆ ಏನು ಅಂತ ತಿಳ್ಕೊಂಡಿದ್ವಿ, ಅದರಲ್ಲಿರೋ ಟೈಪ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಲೆಟ್ ಅಸ್ ಸ್ಟಡಿ ವಾಟ್ ಈಸ್ ಎ ಬೈನರಿ ಆಪರೇಟರ್. ಬೈನರಿ ಆಪರೇಟರ್ಸ್ ಅಂದ್ರೆ ಏನು, ಅದರಲ್ಲಿ ಸಮ್ ಆಪರೇಟರ್ಸ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಅದು ಯಾವುದಂದ್ರೆ ಅರಿಥಮೆಟಿಕ್ ಆಪರೇಟರ್ಸ್, ರಿಲೇಷನಲ್ ಆಪರೇಟರ್ಸ್ ಮತ್ತು ಲಾಜಿಕಲ್ ಆಪರೇಟರ್ಸ್. ಇವು ಮೂರು ಹೇಗೆ ವರ್ಕ್ ಆಗ್ತವೆ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಓಕೆ, ಲೆಟ್ ಅಸ್ ಸ್ಟಾರ್ಟ್. ಬೈನರಿ ಆಪರೇಟರ್ಸ್ ಅಂದ್ರೆ ಏನು? ಆಸ್ ಯೂಶುವಲ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಬೈನರಿ ಆಪರೇಟರ್ಸ್ ವರ್ಕ್ ಆನ್ ಟೂ ಆಪರೆಂಡ್ಸ್. ಈ ಬೈನರಿ ಆಪರೇಟರ್ ವರ್ಕ್ ಆಗಬೇಕಂದ್ರೆ ಅಟ್ಲೀಸ್ಟ್ ಎರಡು ವ್ಯಾಲ್ಯೂ ಆದರೂ ಬೇಕು. ಫಸ್ಟ್ ವ್ಯಾಲ್ಯೂಗೆ ಏನಂತಾರೆ? ಆಪರಂಡ್ 1 ಅಂತಾರೆ. ಸೆಕೆಂಡ್ ವ್ಯಾಲ್ಯೂಗೆ ಏನಂತಾರೆ? ಆಪರಂಡ್ 2. ಫಾರ್ ಎಕ್ಸಾಂಪಲ್ 10 + 20 ಇದೆ ಅಂತ ತಿಳ್ಕೊರಿ. 10 ಅನ್ನೋದೇನು ಆಪರಂಡ್ ಅದು, ಅಥವಾ ಇಟ್ ಈಸ್ ವ್ಯಾಲ್ಯೂ, ಅಥವಾ ವೇರಿಯೇಬಲ್ ಕೂಡ ನೀವು ಯೂಸ್ ಮಾಡ್ಬೋದು. ಪ್ಲಸ್ ಅನ್ನೋದು ಆಪರೇಟರ್, 20 ಅನ್ನೋದು ಇನ್ನೊಂದು ಆಪರಂಡ್. ಓಕೆ, ಈ ಥರ ಇದನ್ನ ನಾವು ತಿಳ್ಕೋಬೇಕು. ಓಕೆ, ಹಾಗಂದ್ರೆ ಯಾವ್ಯಾವ ಬೈನರಿ ಆಪರೇಟರ್ಸ್ ಇದಾವೆ ಅಂತ ಈಗ ತಿಳ್ಕೊಳ್ಳೋಣ. ಬೈನರಿ ಆಪರೇಟರ್ಸ್ ಯಾವ್ದು ನಾವು ಸ್ಟಡಿ ಮಾಡ್ತಿದ್ವಿ ಈಗ ಅಂದ್ರೆ ಅದು ಅರಿಥಮೆಟಿಕ್ ಆಪರೇಟರ್. ಅರಿಥಮೆಟಿಕ್ ಆಪರೇಟರ್ ವರ್ಕ್ ಆಗಬೇಕಂದ್ರೆ ಅಟ್ಲೀಸ್ಟ್ 2 ಆಪರೆಂಟ್ಸ್ ಬೇಕು, ಅಟ್ಲೀಸ್ಟ್ 2 ವ್ಯಾಲ್ಯೂಸ್ ಬೇಕು. ಇಲ್ಲಿ ನೋಡ್ರಿ, ಅರಿಥಮೆಟಿಕ್ ಆಪರೇಟರ್ಸ್ ಕಾಮನ್ಲಿ ನಿಮಗೆ ಗೊತ್ತಿದ್ದಾವೆ. ಆರ್ ಯೂಸ್ಡ್ ಟು ಪರ್ಫಾರ್ಮ್ ಬೇಸಿಕ್ ಅರಿಥಮೆಟಿಕ್ಸ್. ಬೇಸಿಕ್ ಮ್ಯಾಥಮೆಟಿಕಲ್ ಆಪರೇಷನ್ಸ್ ವರ್ಕ್ ಮಾಡೋಕ್ಕೋಸ್ಕರ ಅರಿಥಮೆಟಿಕ್ ಆಪರೇಟರ್ಸ್ಗಳನ್ನು ಯೂಸ್ ಮಾಡ್ತಾರೆ. ಅದರಲ್ಲಿ ಸಿ ಪ್ರೋಗ್ರಾಮಲ್ಲಿ ಅವುಗಳನ್ನು ಹೆಂಗೆ ಯೂಸ್ ಮಾಡಬೇಕು ಅನ್ನೋದನ್ನು ಈಗ ನೋಡೋಣ. ಯಾವ್ಯಾವ ಆಪರೇಟರ್ಸ್ ಇದಾವೆ ನೋಡ್ರಿ. ಪ್ಲಸ್ ಅನ್ನೋದು ಆಪರೇಟರ್, ಇಟ್ ಈಸ್ ಕಾಲ್ಡ್ ಆಸ್ ಎಡಿಷನ್ ಆಪರೇಟರ್. ಅದನ್ನ ವರ್ಕ್ ಮಾಡೋಕ್ಕೆ ಎರಡು ವ್ಯಾಲ್ಯೂಸ್ ಆದರೂ ಬೇಕೇ ಬೇಕು. ಇಲ್ಲೊಂದು ಎಕ್ಸಾಂಪಲ್ ನೋಡ್ರಿ, 10 + 5 ವಿಚ್ ಗಿವ್ಸ್ 15. ಗಾಟ್ ಇಟ್? ವೆರಿ ಸಿಂಪಲ್. ರಿಯಲ್ ಲೈಫಲ್ಲಿ ನಾವು ಇದನ್ನ ಪ್ಲಸ್ ಅನ್ನ ಎಡಿಷನ್ಗೋಸ್ಕರ ಯೂಸ್ ಮಾಡ್ಕೋತೀವಿ. ದೆನ್ ಸಬ್ಟ್ರಾಕ್ಷನ್ ಅಂದರೆ ಮೈನಸ್ ಸಿಂಬಾಲ್. ಅದಕ್ಕೂ ಕೂಡ ಎರಡು ಆಪರೆಂಟ್ಸ್ ಆದರೂ ಬೇಕೇ ಬೇಕು. ಅಂದರೆ 10 - 5 ಮೈನಸ್ ಅನ್ನೋದು ಆಪರೇಟರ್, 10 and 5 ಅನ್ನೋದು ಆಪರೆಂಟ್ಸ್. ಆನ್ಸರ್ ಈಸ್ 5. ಮಲ್ಟಿಪ್ಲಿಕೇಶನ್ ನೋಡ್ರಿ, ರಿಯಲ್ ಲೈಫಲ್ಲಿ ಮಲ್ಟಿಪ್ಲಿಕೇಶನ್ ಸಿಂಬಾಲ್ ನೀವು ಇದನ್ನ ಯೂಸ್ ಮಾಡೋದಿಲ್ಲ, ಬಟ್ ಸಿ ಪ್ರೋಗ್ರಾಮಿಂಗಲ್ಲಿ ಅದನ್ನ ಸ್ಟಾರ್ ಅಂತ ಯೂಸ್ ಮಾಡ್ತಾರೆ. ಸ್ಟಾರ್ ಮೀನ್ಸ್ ಮಲ್ಟಿಪ್ಲಿಕೇಶನ್. ಇದು ಕೂಡ ಬೈನರಿ ಆಪರೇಟರ್. ಅದಕ್ಕೆ ಏನು ಮಾಡಬೇಕು? ಇದು ವರ್ಕ್ ಆಗಬೇಕಂದ್ರೆ ಅಟ್ಲೀಸ್ಟ್ 2 ವ್ಯಾಲ್ಯೂಸ್ ಬೇಕು. 10 and 5, 10 × 5 ವಿಚ್ ಗಿವ್ಸ್ 50. ಡಿವಿಷನ್ ನಾವು ರಿಯಲ್ ಲೈಫಲ್ಲಿ ಒಂದು ಅಡ್ಗೆರೆ ಹಾಕಿ ತೋರಿಸ್ತೀವಿ, ಅದು ಡಿವಿಷನ್ ಆಪರೇಟರ್. ಬಟ್ ಇಲ್ಲಿ ಫಾರ್ವರ್ಡ್ ಸ್ಲ್ಯಾಶ್ ಯೂಸ್ ಮಾಡ್ತಾರೆ, ವಿಚ್ ಇಂಡಿಕೇಟ್ಸ್ ಡಿವಿಷನ್. 10 / 5. ಕ್ಯಾನ್ ಯು ಸೇ 10 / 5? ಇಲ್ಲಿ ನೋಡ್ರಿ, ಅಂದರೆ ಡಿವಿಷನ್ ಅನ್ನೋದು ಬೈನರಿ ಆಪರೇಟರ್ ಅಲ್ವಾ? ಯಾಕಂದರೆ ಡಿವಿಷನ್ ಆಗಬೇಕಂದ್ರೆ ಅಟ್ಲೀಸ್ಟ್ 2 ವ್ಯಾಲ್ಯೂಸ್ ಬೇಕು. 10 / 5 is 2. ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಪರೇಟರ್ ಅದ್ಯಾವುದು? ಮಾಡ್ಯುಲಸ್. ಪರ್ಸೆಂಟೇಜ್ ಸಿಂಬಾಲ್ ಯೂಸ್ ಮಾಡ್ತಾರೆ. ಇದನ್ನ ಯೂಸ್ ಮಾಡ್ಕೊಂಡು ಏನು ಕಂಡುಹಿಡಿಬೋದು ಅಂದರೆ ರಿಮೈಂಡರ್ ಕಂಡುಹಿಡಿಬೋದು. ರಿಮೈಂಡರ್ ಅಂದರೆ ಶೇಷ. ಫಾರ್ ಎಕ್ಸಾಂಪಲ್ 10ನ್ನು 3ರಿಂದ ಭಾಗಿಸಿದ್ರೆ ಎಷ್ಟು ರಿಮೈಂಡರ್ ಉಳಿಯುತ್ತೆ? 1 ಉಳಿಯುತ್ತೆ. ಅದನ್ನ ಹೆಂಗೆ ಬರೀತಾರ ಅಂದರೆ 10 mod 3 ವಿಚ್ ಗಿವ್ಸ್ 1. ಇದನ್ನ ನೀವು ರಿಯಲ್ ಲೈಫಲ್ಲಿ ಪರ್ಸೆಂಟೇಜ್ ಸಿಂಬಾಲ್ ಅಂತ ಕರಿತೀರಿ, ಇಲ್ಲಿ ಏನಂತಾರೆ? ಮಾಡ್ಯುಲಸ್ ಸಿಂಬಾಲ್ ಅಂತ ಕರೀತಾರೆ. ಅಂದರೆ ಸಿ ಪ್ರೋಗ್ರಾಮಿಂಗಲ್ಲಿ ಈ ಆಪರೇಟರ್ನ ಇದಕ್ಕೆ ಯೂಸ್ ಮಾಡ್ಬೇಕಂತೇನಿಲ್ಲ. ದೇ ಆರ್ ಯೂಸಿಂಗ್ ಇಟ್ ಫಾರ್ ಡಿಫರೆಂಟ್ ಪರ್ಪಸಸ್. ಬೇರೆ ಬೇರೆ ಪರ್ಪಸ್ಗೆ ಅವರಿಗೆ ಬೇಕಾದ ಥರ ಆಪರೇಟರ್ಸ್ಗಳನ್ನು ಅವರು ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಗೊತ್ತಾಯ್ತಲ್ಲ? ಲೆಟ್ ಅಸ್ ಸಿ ದಿ ಪ್ರಿಯಾರಿಟಿ. ಇದು ಕೂಡ ಇಂಪಾರ್ಟೆಂಟ್. ಯಾವ ಆಪರೇಟರ್ಗೆ ಎಷ್ಟು ಪ್ರಿಯಾರಿಟಿ ಕೊಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡ್ರಿ, ಆಪರೇಟರ್ ಸ್ಟಾರ್, ಡಿವಿಷನ್ ಮತ್ತು ಪರ್ಸೆಂಟೇಜ್ ಸಿಂಬಾಲ್ ಏನಿದಾವೆ, ಮಾಡ್ಯುಲಸ್ ಸಿಂಬಾಲ್, ಇವುಗಳಿಗೆ ಫಸ್ಟ್ ಪ್ರಯಾರಿಟಿ. ಆಮೇಲೆ ಪ್ಲಸ್ ಮತ್ತು ಮೈನಸ್ ಏನು ಎರಡು ಆಪರೇಟರ್ ಇದಾವೆ, ಇವುಗಳಿಗೆ ಸೆಕೆಂಡ್ ಪ್ರಯಾರಿಟಿ. ಹಂಗಂದ್ರೆ ಏನು? ಪ್ರಯಾರಿಟಿ ಅಂದ್ರೆ ಏನು? ಯಾವುದನ್ನ ಫಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು, ಯಾವುದನ್ನ ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳೋದೇ ಪ್ರಯಾರಿಟಿ. ಇದಕ್ಕೆ ಪ್ರೆಸಿಡೆನ್ಸ್ ಅಂತಾನು ಕರೀತಾರೆ. ಓಕೆ, ಇಲ್ಲಿ ನೋಡ್ರಿ,
ಒಂದು ಎಕ್ಸಾಂಪಲ್ ನೀವು ನೋಡ್ಬೋದು 10 + 5 × 2 ಅಂತ ಇದೆ. ಇದರಲ್ಲಿ ಪ್ಲಸ್ಸಿಗೆ ಹೈಯೆಸ್ಟ್ ಪ್ರಯಾರಿಟಿ ಇದೆನೋ ಏನು ಸ್ಟಾರಿಗೆ ಹೈಯೆಸ್ಟ್ ಪ್ರಯಾರಿಟಿ ಇದೆನೋ? ಸ್ಟಾರಿಗೆ ಫಸ್ಟ್ ಪ್ರಯಾರಿಟಿ ಇರೋದ್ರಿಂದ ಫಸ್ಟ್ ನೀವೇನು ಮಾಡಬೇಕು, 5 × 2 ಇದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಹಾಗಂದ್ರೆ 10 + 10 ಆಗುತ್ತೆ. ಇರೋದು ಒಂದೇ ಆಪ್ರೇಟರ್, 10 + 10 ಮಾಡಿದರೆ ಆನ್ಸರ್ ವಿಲ್ ಬಿ 20. ಕರೆಕ್ಟ್. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ಇದೆ, 20 - 10 + 3 × 3. ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಪ್ಲಸ್ ಮೈನಸ್ ಸ್ಟಾರ್ ಒಳಗಡೆ ಇರುವಂಥ ಆಪ್ರೇಟರಲ್ಲಿ ಸ್ಟಾರ್ಗೆ ಹೈಯೆಸ್ಟ್ ಪ್ರಯಾರಿಟಿ ಇದೆ, ಅಂದರೆ ಫಸ್ಟ್ ಪ್ರಯಾರಿಟಿ. 3 × 3 ಫಸ್ಟ್ ಮಾಡಿರಿ. ಆಮೇಲೆ ಏನು ಉಳಿಯುತ್ತೆ? 20 - 10 + 3 × 3 ಆನ್ಸರ್ ಎಷ್ಟು ಬರುತ್ತೆ? 9. ಈಗ ಮೈನಸ್ಸು ಪ್ಲಸ್ ಎರಡು ಸೇಮ್ ಪ್ರಯಾರಿಟಿ ಇರೋದ್ರಿಂದ ಲೆಫ್ಟ್ ಟು ರೈಟ್ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಫಸ್ಟ್ ಏನು ಮಾಡಿರಿ, ಮೈನಸ್ ಆಪರೇಟರ್ ಸಬ್ಟ್ರಾಕ್ಷನ್ ಮಾಡಿರಿ. 20 - 10 ಎಷ್ಟಾಯಿತು? 10. ಆಮೇಲೆ +9 ಆ್ಯಂಡ್ ದ ರಿಸಲ್ಟ್ ಈಸ್ 19. ಓಕೆ, ಈ ಥರ ಸೊಲ್ಯೂಷನ್ಸ್ ಕೂಡ ಕೇಳ್ಬೋದು ಎಕ್ಸಾಮಲ್ಲಿ. ಪ್ರಯಾರಿಟಿ ಈಸ್ ಆಲ್ಸೋ ಇಂಪಾರ್ಟೆಂಟ್. ಗೊತ್ತಾಯ್ತಲ್ಲ, ವಾಟ್ ಆರ್ ದಿ ಅರಿಥಮೆಟಿಕ್ ಆಪರೇಟರ್ಸ್. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಆಪರೇಟರ್ ಟೈಪ್. ಅದ್ಯಾವುದು? ರಿಲೇಷನಲ್ ಆಪರೇಟರ್ಸ್. ರಿಲೇಷನಲ್ ಆಪರೇಟರ್ಸ್ ಯಾಕೆ ಯೂಸ್ ಮಾಡ್ತಾರೆ? ರಿಲೇಟ್ ಮಾಡೋಕ್ಕೆ, ವೆರಿ ಸಿಂಪಲ್. ರಿಲೇಷನ್ ಕೊಡೋಕ್ಕೆ ಅಥವಾ ಕಂಪ್ಯಾರಿಸನ್ ಮಾಡೋಕ್ಕೆ. ಫಾರ್ ಎಕ್ಸಾಂಪಲ್, ಕಂಪೇರ್ ಹೆಂಗೆ ಮಾಡ್ತೀರಿ? ಇಬ್ಬರನ್ನ ನೀವು ನನಗಿಂತ ಅವ್ರು ದೊಡ್ಡವರು, ನನಗಿಂತ ಇವ್ರು ಸಣ್ಣವರು, ಹಿಂಗೆ ನೀವು ಕಂಪ್ಯಾರಿಸನ್ ಮಾಡ್ತಿರಲ್ಲ, ಅದೇ ಇದು. ಕಂಪ್ಯಾರಿಸನ್ ಮಾಡೋಕ್ಕೂ ವಿ ಹ್ಯಾವ್ ಆಪರೇಟರ್ಸ್. ವ್ಯಾಲ್ಯೂಗಳನ್ನು ಬರೀ ಕೂಡಿಸ್ತೀವಿ, ಕಳಿತೀವಿ, ಭಾಗಿಸ್ತೀವಿ ಅಂತ ಅಲ್ಲ, ವ್ಯಾಲ್ಯೂಗಳನ್ನು ನಾವು ಕಂಪೇರು ಮಾಡ್ತೀವಿ. ಆವಾಗ ನಮಗೆ ಈ ಆಪರೇಟರ್ದು ಯೂಸ್ ಆಗುತ್ತೆ. ಓಕೆ, ಹಾಗಂದ್ರೆ ಇಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ರಿ, ಪ್ಲಸ್ ಮೈನಸ್ ಮಲ್ಟಿಪ್ಲಿಕೇಶನ್ ಅದೆಲ್ಲ ಮಾಡಿದ್ರೆ ರಿಸಲ್ಟು ಒಂದು ವ್ಯಾಲ್ಯೂ ಬರ್ತಾ ಇತ್ತು. ಬಟ್ ಇಲ್ಲಿ ಏನಾಗುತ್ತೆ? ದ ರಿಸಲ್ಟ್ ಈಸ್ ಐದರ್ ಟ್ರೂ ಆರ್ ಫಾಲ್ಸ್. ರಿಸಲ್ಟ್ ಟ್ರೂ ಇರುತ್ತೆ, ಇಲ್ಲ ಫಾಲ್ಸ್ ಇರುತ್ತೆ. ಟ್ರೂ ಅಂದರೆ 1, ಫಾಲ್ಸ್ ಅಂದರೆ 0. ಇಲ್ಲಿ ನೀವು ನೋಡ್ಬೋದು ಸಮ್ ಆಪರೇಟರ್ಸ್ ಯಾವ್ಯಾವ ಸಿ ಪ್ರೋಗ್ರಾಮಿಂಗಲ್ಲಿ ರಿಲೇಷನಲ್ ಆಪರೇಟರ್ಸ್ಗಳನ್ನು ಯೂಸ್ ಮಾಡ್ತಾರೆ ಅಂತ ನಾನು ಇಲ್ಲಿ ಕೊಟ್ಟಿದ್ದೀನಿ. ಒಂದೇದು ಯಾವುದು? ಗ್ರೇಟರ್ ದ್ಯಾನ್. ಗ್ರೇಟರ್ ದ್ಯಾನ್ ಇದು ವರ್ಕ್ ಆಗಬೇಕಂದ್ರೆ ಅಟ್ಲೀಸ್ಟ್ 2 ವ್ಯಾಲ್ಯೂಸ್ ಬೇಕೇ ಬೇಕು. ಇದಕ್ಕೆ ಏನಂತಾರೆ? ಬೈನರಿ ಆಪರೇಟರ್ ಅಂತ ಕರೀತಾರೆ. ಹಾಗಂದ್ರೆ 10 > 5 ಈಸ್ ಇಟ್ ಟ್ರೂ? ಇದು ಟ್ರೂನೋ ಫಾಲ್ಸೋ ನೀವು ನೋಡಿ ಹೇಳ್ಬೋದು. ಇದು ಟ್ರೂ ಇರೋದ್ರಿಂದ ಆನ್ಸರ್ ಎಷ್ಟು ಬರುತ್ತೆ? 1. ಹಾಗಂದ್ರೆ ಲೆಸ್ ದ್ಯಾನ್ ಈಸ್ ಆಲ್ಸೋ ಒನ್ ಆಫ್ ದಿ ಆಪರೇಟರ್. ನೀವು ಸಿ ಪ್ರೋಗ್ರಾಮಿಂಗಲ್ಲಿ ಇದನ್ನ ಯೂಸ್ ಮಾಡ್ಕೋತೀರಿ. ಅದಕ್ಕೂ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, 10 < 5 ಈಸ್ ಇಟ್ ಟ್ರೂ? 10 < 5 ಟ್ರೂನಾ? ಇದು ಇಲ್ಲ, ಫಾಲ್ಸ್. ಅದಕ್ಕೆ ಆನ್ಸರ್ ಎಷ್ಟು ಬಂದಿದೆ? 0. ಆನ್ಸರ್ ಇಲ್ಲಿ ವ್ಯಾಲ್ಯೂ ಒಳಗಡೆ ಬರೋದಿಲ್ಲ. ಆನ್ಸರ್ ಟ್ರೂ ಆರ್ ಫಾಲ್ಸ್ ಒಳಗಡೆ ಇರುತ್ತೆ. ಟ್ರೂ ಅಂದರೆ 1, ಫಾಲ್ಸ್ ಅಂದರೆ 0. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಹಿಂಗೆ ಬರೀತಾರೆ ಸಿ ನಲ್ಲಿ. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಇದನ್ನು ನೀವು ಒಂದು ಎಕ್ಸಾಂಪಲ್ ಚೆಕ್ ಮಾಡ್ರಿ. 10 > 10 ಈಸ್ ಇಟ್ ಟ್ರೂ? ಗ್ರೇಟರ್ ದ್ಯಾನ್ ಇಲ್ಲ, ಬಟ್ ಈಕ್ವಲ್ ಇದೆಯಲ್ಲ, ಅದಕ್ಕೆ ಆನ್ಸರ್ ಈಸ್ ಟ್ರೂ. ಟ್ರೂ ಅಂದರೆ 1. ಲೆಸ್ ದ್ಯಾನ್ ಆರ್ ಈಕ್ವಲ್. ಲೆಸ್ ದ್ಯಾನ್ ಆರ್ ಈಕ್ವಲ್ಗೆ ಒಂದು ಎಕ್ಸಾಂಪಲ್ ಇದೆ. ಲೆಸ್ ದ್ಯಾನ್ ಆರ್ ಈಕ್ವಲ್ ಹಿಂಗೆ ಬರಿಬೇಕು ಸಿ ನಲ್ಲಿ. ಅಂದರೆ 5 < 10 ಈಸ್ ಇಟ್ ಟ್ರೂ? ಎಸ್, ಲೆಸ್ ಇದೆ, ಈಕ್ವಲ್ ಇಲ್ಲ, ಬಟ್ ಇಟ್ ಈಸ್ ಟ್ರೂ. ನಡುವೆ ಆರ್ ಇರೋದ್ರಿಂದ ಆನ್ಸರ್ ಈಸ್ 1. ಈಕ್ವಲ್ ಟು 5 ಈಕ್ವಲ್ ನೋಡ್ರಿ. ಈಕ್ವಲ್ ಟು ನೀವು ರಿಯಲ್ ವರ್ಡಲ್ಲಿ, ರಿಯಲ್ ಲೈಫಲ್ಲಿ ಈಕ್ವಲ್ ಅನ್ನೋದು ಒಂದೇ ಯೂಸ್ ಮಾಡ್ತಿದ್ರಿ. ಇಲ್ಲಿ ಡಬಲ್ ಈಕ್ವಲ್ ಯೂಸ್ ಮಾಡಬೇಕು. ಎಲ್ಲಿ? ಸಿ ಪ್ರೋಗ್ರಾಮಿಂಗಲ್ಲಿ ಈಕ್ವಲ್ ಟು ಅಂದರೆ ಡಬಲ್ ಈಕ್ವಲ್ಸ್. 5 = 5 ಈಸ್ ಇಟ್ ಟ್ರೂ? ಎಸ್, ಟ್ರೂ ಇರೋದ್ರಿಂದ ಆನ್ಸರ್ ಈಸ್ 1. ನಾಟ್ ಈಕ್ವಲ್. ನಾಟ್ ಈಕ್ವಲ್ ಅಂದರೆ ಹೆಂಗೆ ಬರೀತಾರೆ? ಎಕ್ಸ್ಕ್ಲೇಮೇಷನ್ ಈಕ್ವಲ್. ಇದಕ್ಕೆ ಸಿ ಪ್ರೋಗ್ರಾಮಿಂಗಲ್ಲಿ ಹಿಂಗೆ ಬರೀತಾರೆ, ನಾಟ್ ಈಕ್ವಲ್ ಟು. 5 ≠ 3 ಈ ಥರ ಬರೀತಾರೆ. 5 ≠ 3 ವೆದರ್ ಇಟ್ ಈಸ್ ಟ್ರೂ ಆರ್ ಫಾಲ್ಸ್? ಇಟ್ ಈಸ್ ಟ್ರೂ. ಟ್ರೂ ಇರೋದ್ರಿಂದ ಆನ್ಸರ್ ಈಸ್ 1. ಗೊತ್ತಾಗ್ತಾ ಇದೆಯಲ್ಲ? ವೆರಿ ಸಿಂಪಲ್. ಇಲ್ಲಿಯೂ ಕೂಡ ನಾವು ಪ್ರಯಾರಿಟಿ ಅಬ್ಸರ್ವ್ ಮಾಡಬೇಕು. ನೋಡ್ರಿ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಇವಕ್ಕೆಲ್ಲ ಏನು ಫಸ್ಟ್ ಪ್ರಯಾರಿಟಿ ಕ್ಯಾಲ್ಕುಲೇಷನ್ ಇರುತ್ತೆ. ಬಟ್ ಸೆಕೆಂಡ್ ಪ್ರಯಾರಿಟಿ ಯಾವುದು? ಈಕ್ವಲ್ಸ್ ಆ್ಯಂಡ್ ನಾಟ್ ಈಕ್ವಲ್ಸ್. ಓಕೆ, ಅದೇ ಥರ ಒಂದು ಸಮ್ ಅದರ್ ಎಕ್ಸಾಂಪಲ್ಸ್ ಐ ಹ್ಯಾವ್. ಇಲ್ಲಿ ನೋಡ್ಬೋದು ನೀವು. 10 > 5 ಟ್ರೂ ನೋ ಫಾಲ್ಸು? ಇಟ್ ಈಸ್ ಟ್ರೂ. ಆನ್ಸರ್ ಈಸ್ 1. 10 = 20 ಇದು ಟ್ರೂ ನೋ ಫಾಲ್ಸು?
ಇಟ್ ಈಸ್ ಫಾಲ್ಸ್, ಆನ್ಸರ್ ಇಸ್ 0. 3 + 5 ಅಂದರೆ 8 ಬರುತ್ತೆ. 8 greater than 9, ವೆದರ್ ಇಟ್ ಈಸ್ ಟ್ರೂ? ಇಟ್ ಈಸ್ ಫಾಲ್ಸ್, ಆನ್ಸರ್ ಇಸ್ 0. ಗೊತ್ತಾಗ್ತಾ ಇದೆಯಲ್ಲ? ಓಕೆ, ಲೆಟ್ ಅಸ್ ಕಂಟಿನ್ಯೂ ವಿತ್ ನೆಕ್ಸ್ಟ್ ಬೈನರಿ ಆಪರೇಟರ್. ಲಾಜಿಕಲ್ ಆಪರೇಟರ್ ಈಸ್ ಆಲ್ಸೋ ಬೈನರಿ ಆಪರೇಟರ್. ಅಂದ್ರೆ ಏನು? ಇದಕ್ಕೂ ನಮಗೆ 2 ವ್ಯಾಲ್ಯೂಸ್ ಬೇಕು ಅಥವಾ 2 ಎಕ್ಸ್ಪ್ರೆಷನ್ಸ್ ಬೇಕು, 2 ಕಂಡೀಷನ್ಸ್ ಬೇಕು. ಆಪರಂಡ್ ಅಂದ್ರೆ ಅದು ವ್ಯಾಲ್ಯೂ ಇರ್ಬೋದು, ಕಂಡೀಷನ್ ಇರ್ಬೋದು, ಎಕ್ಸ್ಪ್ರೆಷನ್ ಇರ್ಬೋದು, ಏನ್ ಬೇಕಾದ್ರೂ ಇರ್ಬೋದು. ಓಕೆ, ಸಿ, ಲಾಜಿಕಲ್ ಆಪರೇಟರ್ಸ್ ಆರ್ ಯೂಸ್ ಟು ಕಂಬೈನ್ 2 or more ಕಂಡೀಷನ್ಸ್. 2 ಅಥವಾ 2ಕ್ಕಿಂತ ಹೆಚ್ಚು ಕಂಡೀಷನ್ಗಳನ್ನ ಕಂಬೈನ್ ಮಾಡಕ್ಕೆ ಲಾಜಿಕಲ್ ಆಪರೇಟರ್ಸ್ ಯೂಸ್ ಮಾಡ್ತಾರೆ. ಕಾಮನ್ ಆಗಿರುವಂತ 2 ಲಾಜಿಕಲ್ ಆಪರೇಟರ್ಸ್ ಯಾವುದು? ಲಾಜಿಕಲ್ ಆ್ಯಂಡ್, ಲಾಜಿಕಲ್ ಆರ್. ಲಾಜಿಕಲ್ ಆ್ಯಂಡ್ ಹೆಂಗ್ ಬರೀತಾರಂದ್ರೆ ಡಬಲ್ ಆ್ಯಂಡ್ ಸಿಂಬಾಲ್. ಲಾಜಿಕಲ್ ಆರ್ ಹೆಂಗ್ ಬರೀತಾರಂದ್ರೆ ಡಬಲ್ ಪೈಪ್ಲೈನ್ ಸಿಂಬಾಲ್. ಡಬಲ್ ಆ್ಯಂಡ್ ಸಿಂಬಾಲ್ ಇನ್ ಮೇಲೆ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಎಲ್ಲೇ ಯೂಸ್ ಮಾಡಿದ್ರು ಇಟ್ ಇಂಡಿಕೇಟ್ಸ್ ಆ್ಯಂಡ್. ಡಬಲ್ ಆರ್ ಅಂದ್ರೆ ಡಬಲ್ ಪೈಪ್ಲೈನ್ ಸಿಂಬಲ್ ಇನ್ಮೇಲೆ ಎಲ್ಲೇ ಯೂಸ್ ಮಾಡಿದ್ರು ಸಿ ನಲ್ಲಿ ಇಟ್ ಈಸ್ ಕಾಲ್ಡ್ ಆಸ್ ಲಾಜಿಕಲ್ ಆರ್. ಇದೇ ತರ ಇನ್ನೊಂದು ಲಾಜಿಕಲ್ ಆಪರೇಟರ್ ಇದೆ, ಅದ್ಯಾವುದು? ಲಾಜಿಕಲ್ ನಾಟ್, ವಿಚ್ ಈಸ್ ಇಂಡಿಕೇಟೆಡ್ ಬೈ ಎಕ್ಸ್ಕ್ಲೇಮೇಷನ್ ಸಿಂಬಾಲ್. ಎಕ್ಸ್ಕ್ಲೇಮೇಷನ್ ಸಿಂಬಾಲ್ ಈಸ್ ಆಲ್ಸೋ ಎ ಲಾಜಿಕಲ್ ಆಪರೇಟರ್, ಬಟ್ ಇದರಲ್ಲಿ ಯಾಕೆ ಇನ್ಕ್ಲೂಡ್ ಮಾಡಿಲ್ಲ ಅಂದ್ರೆ ಎಕ್ಸ್ಕ್ಲೇಮೇಷನ್ ಸಿಂಬಾಲ್ ವರ್ಕ್ ಆಗಕ್ಕೆ 2 ವ್ಯಾಲ್ಯೂಸ್ ಬೇಕಾಗಿಲ್ಲ, 2 ಆಪರೆಂಟ್ಸ್ ಬೇಕಾಗಿಲ್ಲ, ಓನ್ಲಿ 1 ಆಪರೆಂಡ್ ಈಸ್ ಇನಫ್. ಅದಕ್ಕೆ ಇವ್ರೇನಂತಾರೆ, ಇದಕ್ಕೆ ಯೂನರಿ ಆಪರೇಟರ್ ಅಂತ ಕರೀತಾರೆ. ಇಟ್ ಈಸ್ ನಾಟ್ ಎ ಬೈನರಿ ಆಪರೇಟರ್ ಬಿಕಾಸ್ ಲಾಜಿಕಲ್ ನಾಟ್ ವರ್ಕ್ಸ್ ಆನ್ ಓನ್ಲಿ ಸಿಂಗಲ್ ವ್ಯಾಲ್ಯೂ, ಸಿಂಗಲ್ ಆಪರೆಂಡ್ ಮೇಲೆ ಮಾತ್ರ ವರ್ಕ್ ಆಗುತ್ತೆ. ಬಟ್ ಲಾಜಿಕಲ್ ಆ್ಯಂಡ್ ಲಾಜಿಕಲ್ ಆರ್ ಇವೆರಡು 2 ಆಪರೆಂಡ್ ಮೇಲೆ ವರ್ಕ್ ಆಗ್ತವೆ. ದ್ಯಾಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಯೂನರಿ ಆಪರೇಟರ್. ಬಟ್ ಲಾಜಿಕಲ್ ಆ್ಯಂಡ್ ಲಾಜಿಕಲ್ ಆರ್ ಇವೆರಡು ಏನು? ಬೈನರಿ ಆಪರೇಟರ್ಸ್. ಗೊತ್ತಾಯ್ತಾ? ಈಗ ನೋಡ್ರಿ, ಲಾಜಿಕಲ್ ಆ್ಯಂಡ್ ಅಂದ್ರೆ ಏನು? ಲಾಜಿಕಲ್ ಆ್ಯಂಡ್ ಅಂದ್ರೆ ಇದರದ್ದು ವ್ಯಾಲ್ಯೂ 1 ಬರುತ್ತೆ. ಯಾವಾಗ ಹೇಳ್ರಿ? 2 ಕಂಡೀಷನ್ ಟ್ರೂ ಇರಬೇಕು. 2 ಕಂಡೀಷನ್ಸ್ ಮೇಲೆ ನೀವು ಲಾಜಿಕಲ್ ಆಪರೇಟರ್ಸ್ ಅನ್ನ ಯೂಸ್ ಮಾಡ್ಬೋದು ಅಂತ ಹೇಳಿದ್ವಿ. 2 ಕಂಡೀಷನ್ಗಳು ಟ್ರೂ ಇದ್ರೆ ಆನ್ಸರ್ ಈಸ್ 1. ಇದೇನು? ಲಾಜಿಕಲ್ ಆ್ಯಂಡ್. ಫಾರ್ ಎಕ್ಸಾಂಪಲ್ ನೀವು ಕೆಳಗಡೆ ನೋಡ್ರಿ, ಒಂದು ಕಂಡೀಷನ್ ಇದೆ, 10 greater than 5 ಆ್ಯಂಡ್ 20 greater than 10. ಇವೆರಡು ಟ್ರೂ ಇದಾವಿಲ್ಲೋ ನೋಡೋಣಂತೆ. 10 greater than 5 ಟ್ರೂನಾ? ಎಸ್. 1 ಟ್ರೂ ಅಂದ್ರೆ 1 ಈಸ್ ದ ಆನ್ಸರ್. ಡಬಲ್ ಆ್ಯಂಡ್ 20 greater than 10? ಎಸ್. 1 and 1 ಆನ್ಸರ್ ಏನು ಬರುತ್ತೆ? 1 ಅಂತ ಬರುತ್ತೆ. ಅದರ ಅರ್ಥ ಏನು? 2 ಕಂಡೀಷನ್ಗಳು ಟ್ರೂ ಇದ್ದಾಗ ಮಾತ್ರ ಆನ್ಸರ್ ಈಸ್ ಟ್ರೂ, ಅದರ್ವೈಸ್ ಆನ್ಸರ್ ಈಸ್ ಫಾಲ್ಸ್. ಆನ್ಸರ್ ಏನು ಬರುತ್ತೆ? 0 ಬರುತ್ತೆ. ಅದೇ ತರ ಲಾಜಿಕಲ್ ಆರ್ ಅಂದ್ರೆ ಏನು? ಲಾಜಿಕಲ್ ಆರ್ ಅಂದ್ರೆ ಆನ್ಸರ್ ವಿಲ್ ಬಿ 1. ಯಾವಾಗ? ಅಟ್ಲೀಸ್ಟ್ 1 ಕಂಡೀಷನ್ ಟ್ರೂ ಇದ್ರೂ ಆನ್ಸರ್ 1 ಅಂತ ಬರುತ್ತೆ. ರಿಟರ್ನ್ಸ್ ಟ್ರೂ ಇಫ್ ಅಟ್ ಲೀಸ್ಟ್ 1 ಕಂಡೀಷನ್ ಈಸ್ ಟ್ರೂ. ಹಂಗಂದ್ರೆ ಒಂದು ಎಕ್ಸಾಂಪಲ್ ನೋಡೋಣ. 10 greater than 5 ಅಂತ ಇದೆ. 10 greater than 5 ಅಂದ್ರೆ ಏನು? ಇಸ್ ಇಟ್ ಟ್ರೂ? ಎಸ್. ಆರ್ 20 greater than 10, ಸಾರಿ 20 less than 10, ಇಸ್ ಇಟ್ ಟ್ರೂ? ಈಸ್ ಫಾಲ್ಸ್. 20 less than 10 ಅನ್ನೋದು ಫಾಲ್ಸ್. ಒಂದು ಟ್ರೂ ಇದೆ, ಇನ್ನೊಂದು ಫಾಲ್ಸ್ ಇದೆ. ಹಂಗಿದ್ದಾಗಲೂ ಕೂಡ ಲಾಜಿಕಲ್ ಆರ್ ಅಲ್ಲಿ ರಿಸಲ್ಟ್ ಏನ್ ಬರುತ್ತೆ? ಟ್ರೂ ಬರುತ್ತೆ. ಆರ್ ಅಂದ್ರೆ 2 ಒಂದು ಓಕೆ ಇದ್ರು ಇಟ್ ಇಸ್ ಓಕೆ ಅಲ್ವಾ? ಅಂದ್ರೆ ಆನ್ಸರ್ ಈಸ್ 1. ಈ ತರ ನಾವು ಲಾಜಿಕಲ್ ಆರ್ ಅನ್ನ ಯೂಸ್ ಮಾಡ್ಕೋತೀವಿ. ಓಕೆ, ಹಂಗಂದ್ರೆ ಲಾಜಿಕಲ್ ನಾಟ್ ಅಂದ್ರೆ ಏನು? ಲಾಜಿಕಲ್ ನಾಟ್ ಏನ್ ಮಾಡುತ್ತಂದ್ರೆ ಇಟ್ ರಿವರ್ಸಸ್ ದಿ ವ್ಯಾಲ್ಯೂ ಆಫ್ ಆನ್ ಎಕ್ಸ್ಪ್ರೆಷನ್. ಅಂದ್ರೆ ಟ್ರೂ ಇದ್ದದನ್ನ ಫಾಲ್ಸ್ ಮಾಡೋದಕ್ಕೆ, ಫಾಲ್ಸ್ ಇದ್ದಿದ್ದನ್ನ ಟ್ರೂ ಮಾಡಕ್ಕೆ ಇದನ್ನ ಯೂಸ್ ಮಾಡ್ಕೋತೀವಿ. ಇಫ್ ದ ಎಕ್ಸ್ಪ್ರೆಷನ್ ಈಸ್ ಟ್ರೂ ಇಟ್ ರಿಟರ್ನ್ಸ್ ಫಾಲ್ಸ್. ಇಫ್ ದ ಎಕ್ಸ್ಪ್ರೆಷನ್ ಈಸ್ ಫಾಲ್ಸ್ ಇಟ್ ರಿಟರ್ನ್ಸ್ ಟ್ರೂ. ಗಾಟ್ ಇಟ್? ಅಂಡ್ ಲಾಜಿಕಲ್ ನಾಟ್ ಈಸ್ ಯೂನರಿ ಆಪರೇಟರ್ ಅಂದ್ರೆ ಏನು? ಅದು ಬರೀ ಒಂದರ ಮೇಲೆ ಅಷ್ಟೇ ನೀವು ಯೂಸ್ ಮಾಡ್ಕೋಬೇಕು. ಇಟ್ ವರ್ಕ್ಸ್ ಆನ್ ಓನ್ಲಿ 1 ಆಪರೆಂಡ್. ಇಲ್ಲಿ ಒಂದು ಎಕ್ಸಾಂಪಲ್ ನೋಡ್ರಿ, a greater than 5 ಅಂತ ಇದೆ, ಅಂದ್ರೆ 10 greater than 5, ಇಸ್ ಇಟ್ ಟ್ರೂ? ಎಸ್.
ಈ ಟ್ರೂ ಇದ್ದಿದ್ದನ್ನು ಫಾಲ್ಸ್ ಹೆಂಗೆ ಮಾಡೋದು? ನಾಟ್ ಟ್ರೂ ಯೂಸ್ ಮಾಡಿಬಿಟ್ರೆ ಆನ್ಸರ್ ಏನು ಬರುತ್ತೆ? ಫಾಲ್ಸ್ ಅಂತ ಬರುತ್ತೆ. ಗಾಟ್ ಇಟ್? ದಿಸ್ ಇಸ್ ವಾಟ್ ಲಾಜಿಕಲ್ ನಾಟ್. ಇದೇ ಥರ ಸಮ್ ಅದರ್ ಬೈನರಿ ಆಪರೇಟರ್ಸ್ ಕೂಡ ಇದ್ದಾವೆ, ಅವುಗಳನ್ನು ನಾವು ನೆಕ್ಸ್ಟ್ ಸ್ಟಡಿ ಮಾಡೋಣಂತೆ. ಲೆಟ್ ಅಸ್ ಸಿ ದೋಸ್ ಇನ್ ನೆಕ್ಸ್ಟ್ ವಿಡಿಯೋ. ಓಕೆ, ಇದರಲ್ಲಿ ಏನಾದರೂ ಡೌಟ್, ಕ್ವೆರೀಸ್, ಕ್ವಶನ್ಸ್ ಇದ್ರೆ ಯು ಕ್ಯಾನ್ ಕಮೆಂಟ್, ಆ್ಯಂಡ್ ಇಫ್ ಯು ಆರ್ ನ್ಯೂ ಟು ದ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ. ಥ್ಯಾಂಕ್ ಯು.